ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪ್ರೇಷನ್. 13/3/2025ರಲ್ಲಿ ನಡೆದಿರುವ ವಾರ್ಷಿಕ ಪರೀಕ್ಷೆಯಲ್ಲಿ 5 ಅಂಕ ಸುಲಭವಾಗಿ ಹೇಗೆ ಗಳಿಸುವುದು ನೋಡೋಣ. ಕ್ವಶನ್ ನೋಡೋಣ. ಹಾಗೆ 45ನೇ ಕ್ವಶನ್. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ರೂ. 5. ಮಾವಿನ ಹಣ್ಣಿನ ಬೆಲೆ ರೂಪಾಯಿ 10 ಆಗಿದ್ದು, ಅನುಭೋಗಿಯ ಆದಾಯ ರೂ. 20 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ. ಎ ಆಪ್ಷನ್. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು. ಬಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು. ಸಿ. ಬಜೆಟ್ ರೇಖೆಯು ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ? ಡಿ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿರುತ್ತವೆಯೇ ಅಥವಾ ಇಲ್ಲವೇ? ಇ. ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟುಕೊಡಬೇಕಾಗುತ್ತದೆ. ಇದು ಸರಿಯೇ? ಆನ್ಸರ್ ನೋಡೋಣ. ಎ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು. ಅವನ ಆದಾಯ 20 ಆಗಿರುತ್ತದೆ. ಇಲ್ಲಿ ನೋಡಿ, ಬಾಳೆಹಣ್ಣನ್ನು ಎಷ್ಟು ಅನುಭೋಗಿಸಬಹುದು. ಬಾಳೆಹಣ್ಣಿನ ರೂ. 5 ಆಗಿರುತ್ತೆ. 5 4 20. ಇದಕ್ಕೆ ಕರೆಕ್ಟ್ ಆನ್ಸರ್ 4 ಆಗಿರುತ್ತೆ. ಎಷ್ಟಿದೆ? 20. ಇಲ್ಲಿ 5 4 20. 5 ಒಟ್ಟಿನಲ್ಲಿ ನಾವು ಈ 20 ಬರೋ ತನಕ ಎಣಿಸ್ಕೊಂಡು ಆನ್ಸರ್ ಮಾಡಬೇಕಾಗುತ್ತದೆ. ಹಾಗೆ ಬಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಮಾವಿನ ಹಣ್ಣು. ಅವನ ಆದಾಯ 20 ಆಗಿದೆ. ಬೆಲೆ 10. ಅವನ ಬೆಲೆ 10 ಇದೆ, ಆದಾಯ 20 ಇದೆ. ಅವನು ಎಷ್ಟಂದರೆ 10 2 20. ಕೇವಲ 2 ಮಾವಿನ ಹಣ್ಣನ್ನು ಅನುಭೋಗಿಸಬೇಕಾಗುತ್ತೆ. ಹಾಗಾಗಿ 2 ಕರೆಕ್ಟ್ ಆನ್ಸರ್ ಆಗಿರುತ್ತದೆ. ಹಾಗೆ ನೋಡೋಣ. ಸಿ. ಬಜೆಟ್ ರೇಖೆಯು ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಇಲ್ಲಿ ನೋಡಿ, ಬಜೆಟ್ ರೇಖೆ ಫಸ್ಟ್ 5 ಇದ್ದಿತ್ತು. ಅವನು ಅನುಭೋಗಿಸೋದು ನೆಕ್ಸ್ಟ್ 20. ಹಾಗಾಗಿ ಇದು ಕೆಳಮುಖವಾಗಿರುತ್ತದೆ. ಕರೆಕ್ಟ್ ಆನ್ಸರ್ ಇದು ಕೆಳಮುಖವಾಗಿರುತ್ತದೆ ಅಂತ ಬರೆಯಬೇಕು. ಕೆಳಮುಖವಾಗಿರುತ್ತದೆ ಕರೆಕ್ಟ್ ಆನ್ಸರ್. ಡಿ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತೆ ಅಥವಾ ಇಲ್ಲವೇ? ಇದಕ್ಕೆ ಆನ್ಸರ್ ಸಮನಾಗಿರುತ್ತದೆ ಅಂತ ಬರೆಯಬೇಕಾಗುತ್ತದೆ. ಹಾಗೆ ಈ ಬಾಳೆಹಣ್ಣನ್ನು ಹೆಚ್ಚುವರಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತೆ. ಇದು ಸರಿಯೇ? ಇದು ಸರಿಯಾಗಿರುತ್ತೆ. ಹೇಗಂದರೆ ಇಲ್ಲೇ ಇದು ಈಗ ಇದು 4 ಇದೆ. ಬಾಳೆಹಣ್ಣು ಅನುಭೋಗಿಸೋದು. ಮಾವಿನ ಹಣ್ಣು 2 ಇದೆ. ಇದರಲ್ಲಿ ಇನ್ನೊಂದು, ಈಗ ಅವನ ಹತ್ರ ಎಷ್ಟಿದೆ? 20 ರೂಪಾಯಿ ಇದೆ ತಾನೆ. ಈಗ 20 ರೂಪಾಯಿ, ಇದು 10 ರೂಪಾಯಿ. 10 ರೂಪಾಯಿಗೆ ಒಂದು, ಇದು 5 ರೂಪಾಯಿ. ಇದು ಸಹ ಬಾಳೆಹಣ್ಣು 10 ರೂಪಾಯಿ ಒಂದು ನೀವು ಇಟ್ಕೊಳ್ಳೋಣ. ಇದರಲ್ಲಿ ಇದು 2 ಪಡೆಯಬೇಕಾದ್ರೆ ಇದು ಮಾವಿನ ಹಣ್ಣು ಬಿಟ್ಟು ಕೊಡಬೇಕಾಗುತ್ತೆ, ಅಥವಾ ಇದು ಬಾಳೆಹಣ್ಣು 2 ಪಡೆಯಬೇಕಾದ್ರೆ ಮಾವಿನ ಹಣ್ಣು ಬಿಟ್ಟು ಕೊಡಬೇಕಿದೆ. ಇದು ಸರಿ, ಕರೆಕ್ಟ್ ಆನ್ಸರ್ ಆಗ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.